ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಬ್ಲಾಕ್ ಮೇಲ್ ಎಂಬ ತಮಿಳು ಭಾಷೆಯ ಸೀಟೆಡ್ಜ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಅಶೋಕ್ ಎಂಬ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ತನ್ನ ಹೆಂಡತಿ ಹಾಗೂ ಚಿಕ್ಕ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವರನ್ನ ಕರೆದುಕೊಂಡು ಊಟಿಗೆ ಟ್ರಿಪ್ ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರುವಾಗ ದಾರಿ ಮಧ್ಯದಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಜಗಳ ಶುರುವಾಗಿ ಅಶೋಕ್ ಹಾಗೂ ಅವನ ಹೆಂಡತಿ ಕಾರ್ನಿಂದ ಕೆಳಗಡೆ ಇಳಿತಾರೆ. ನಂತರ ವಾಪಸ್ ಬಂದು ನೋಡಿದ್ರೆ ಕಾರ್ನಲ್ಲಿದ್ದ ಇವರಿಬ್ಬರ ಮಗಳು ತುಂಬಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗಿರ್ತಾಳೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳನ್ನ ನೀವು ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚಿತ್ರ ಮುಂದುವರಿತಾ ಹೋದ ಹಾಗೆ ಅಶೋಕ್ನ ಮಗಳ ಮಿಸ್ಸಿಂಗ್ ಕೇಸ್ ನ ಹಿಂದೆ ಇರುವ ಒಂದೊಂದೇ ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸ್ನೇಹಿತರೆ, ಚಿತ್ರದ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸೀಟೆಡ್ ಥ್ರಿಲ್ಲರ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ತುಂಬಾನೇ ಶ್ರೀಮಂತ ಬಿಸ್ನೆಸ್ ಮನ್ ಆಗಿರುವ ಅಶೋಕ್ ತನ್ನ ಹೆಂಡತಿ ಅರ್ಚನಾ ಹಾಗೂ ಚಿಕ್ಕ ಮಗಳು ಅನು ಜೊತೆ ಊಟಿಗೆ ಟ್ರಿಪ್ ಹೋಗ್ತಿರೋದನ್ನ ನೋಡ್ತೀವಿ. ಹೀಗೆ ಹೋಗ್ತಿರುವಾಗ ಅಶೋಕ್ ತನ್ನ ಮಗಳು ಅನುಗೆ ಬಲೂನ್ ಗಳನ್ನ ಕೊಡಿಸ್ತಾನೆ. ಹೀಗೆ ಮೂವರು ಎಂಜಾಯ್ ಮಾಡ್ತಾ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಿರುವಾಗ ಎದುರುಗಡೆಯಿಂದ ರಮೇಶ್ ಎಂಬ ಒಬ್ಬ ವ್ಯಕ್ತಿ ತನ್ನ ಕಾರನ್ನ ಸಡನ್ ಆಗಿ ಅಡ್ಡ ತರ್ತಾನೆ. ಆಕ್ಸಿಡೆಂಟ್ ಆಗೋದ್ರಿಂದ ಸ್ವಲ್ಪದರಲ್ಲೇ ಮಿಸ್ ಆಗಿದ್ದ ಕಾರಣ ಅಶೋಕ್ಗೆ ತುಂಬಾನೇ ಕೋಪ ಬಂದು ಕಾರ್ನಿಂದ ಕೆಳಗಡೆ ಇಳಿದು ಆ ರಮೇಶ್ ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರಮೇಶ್ ಕೂಡ ಸುಮ್ಮನಿರದೆ, ನಿನ್ನಿಂದಾಗಿ ನನ್ನ ಕಾರ್ಗೆ ಆಕ್ಸಿಡೆಂಟ್ ಆಯ್ತು, ರಿಪೇರಿ ಮಾಡಿಸೋದಕ್ಕೆ ದುಡ್ಡನ್ನ ಕೊಡುವಂತ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇಬ್ಬರು ಕೂಡ ತಪ್ಪು ನಂದಲ್ಲ ನಿಂದೆ ಅಂತ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಹೆದರಿಕೊಂಡಿದ್ದ ಅರ್ಚನಾ ತನ್ನ ಗಂಡನಿಗೆ ಅಶೋಕ್ ಆ ವ್ಯಕ್ತಿಯ ಜೊತೆ ಜಗಳ ಮಾಡೋದು ಬೇಡ, ನೋಡೋದಕ್ಕೆ ಆತ ಲೋಕಲ್ ವ್ಯಕ್ತಿಯ ರೀತಿ ಕಾಣಿಸ್ತಿದ್ದಾನೆ, ಅವನಿಗೆ ಸ್ವಲ್ಪ ದುಡ್ಡು ಕೊಡಿ, ನಾವು ತಕ್ಷಣ ಇಲ್ಲಿಂದ ಹೊರಟು ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಅಶೋಕ್ ಕೂಡ ಸರಿ ಅಂತ ಆ ರಮೇಶ್ಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ತಕ್ಷಣ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅಶೋಕ್ ಕೋಪದಲ್ಲಿ, ಅರ್ಚನಾ ನೀನು ಹಾಗೂ ಅನು ಜೊತೆಯಲ್ಲಿ ಇರೋದಕ್ಕೆ ಆ ವ್ಯಕ್ತಿ ಬಚಾವಾದ, ಇಲ್ಲಾಂದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ಅಂತ ಹಿಂದಕ್ಕೆ ತಿರುಗಿ ನೋಡಿದ್ರೆ ಶಾಕಿಂಗ್ಲಿ ಹಿಂದಿನ ಸೀಟ್ ನಲ್ಲಿ ಇವರ ಮಗಳು ಅನು ಇರೋದೇ ಇಲ್ಲ. ಗಾಬರಿಯಾದ ಅಶೋಕ್ ಹಾಗೂ ಅರ್ಚನಾ ಕಾರನ್ನ ಸ್ಟಾಪ್ ಮಾಡಿ ಅನು ಎಲ್ಲೋದ್ಲು ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಒಂದು ಫಾರ್ಮಾ ಕಂಪನಿಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋ ಮಣಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಆತ ಇನ್ಸ್ಪೆಕ್ಟರ್ ನನ್ನ ಮೀಟ್ ಮಾಡಬೇಕು ಅಂತ ಕಾಯ್ತಿರುವಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಮಣಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಆ ಫಾರ್ಮಾ ಕಂಪನಿಯನ್ನ ರೌಡಿ ಶೀಟರ್ ಆಗಿದ್ದ ಚಿದಂಬರಂ ಎಂಬ ವ್ಯಕ್ತಿ ರನ್ ಮಾಡ್ತಿರ್ತಾನೆ. ಒಂದು ಪಾರ್ಸಲ್ ಅನ್ನ ಇವನ ಕೈಗೆ ಕೊಟ್ಟು, ಮಣಿ ನಾನು ಕೊಟ್ಟಿರುವ ಈ ಪಾರ್ಸಲ್ ಅನ್ನ ಆದಷ್ಟು ಬೇಗ ತೆಗೆದುಕೊಂಡು ಹೋಗಿ ನಾನು ಕೊಟ್ಟಿರುವ ಅಡ್ರೆಸ್ಗೆ ಕೊಡು ಅಂತ ಒಂದು ಅಡ್ರೆಸ್ ಅನ್ನ ಕೊಡ್ತಾನೆ. ಮಣಿ ಸರಿ ಅಂತ ಕಂಪನಿಯ ಡೆಲಿವರಿ ವ್ಯಾನ್ ಅನ್ನ ತೆಗೆದುಕೊಂಡು ಆ ಪಾರ್ಸಲ್ ಅನ್ನ ಕೊಡೋದಕ್ಕೆ ಅಂತ ಹೊರಡ್ತಾನೆ. ಹೀಗೆ ದಾರಿಯಲ್ಲಿ ಬರ್ತಿರುವಾಗ ತನ್ನ ಲವರ್ ರೇಖಾ ಕೆಲಸ ಮಾಡ್ತಿರುವ ಮೆಡಿಕಲ್ ಶಾಪ್ಗೆ ಆಕೆಯನ್ನ ಮೀಟ್ ಆಗೋದಕ್ಕೆ ಅಂತ ಬರ್ತಾನೆ. ಮಣಿಯನ್ನ ನೋಡ್ತಿದ್ದ ಹಾಕೇನೆ ರೇಖಾ ಅವನನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅಳುತ್ತಾ ಒಂದು ವಿಷಯವನ್ನ ಹೇಳ್ತಾಳೆ. ಮಣಿ, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ, ನಮಗೆ ಇನ್ನೂ ಕೂಡ ಮದ್ವೆ ಆಗಿಲ್ಲ, ನಾನು ಈ ಮಗುವನ್ನ ಅಬೋಷನ್ ಮಾಡಿಸ್ತೀನಿ ಅಂತ ಅಳುತ್ತಾ ಹೇಳ್ತಾಳೆ. ರೇಖಾಳ ಮಾತುಗಳನ್ನ ಕೇಳಿ ಮೊದಲಿಗೆ ಶಾಕ್ ಆದ ಮಣಿ ನಂತರ ಹೀಗೆ ಹೇಳ್ತಾನೆ, ರೇಖಾ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಅನಾಥರಾಗಿರುವ ನಾವಿಬ್ರು ಇವತ್ತೇ ಬೇಕಾದ್ರೆ ಮದ್ವೆ ಆಗೋಣ, ಯಾವುದಕ್ಕೋ ನನ್ನ ಕ್ಲೋಸ್ ಫ್ರೆಂಡ್ ಆಗಿರುವ ರಮೇಶ್ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡೋಣ ಅಂತ ರೇಖಾಳನ್ನ ಕರೆದುಕೊಂಡು ರಮೇಶ್ನ ಮನೆಗೆ ಬರ್ತಾನೆ. ಸ್ನೇಹಿತರೆ, ಈ ರಮೇಶ್ ಬೇರೆ ಯಾರು ಅಲ್ಲ, ಚಿತ್ರದ ಮೊದಲ ಸೀನ್ ನಲ್ಲಿ ಅಶೋಕ್ ಜೊತೆ ಜಗಳ ಮಾಡಿ ಅವನ ಬಳಿ ದುಡ್ಡನ್ನ ಈಸ್ಕೊಂಡಿದ್ದ ರಮೇಶೇ ಈ ಮಣಿಯ ಫ್ರೆಂಡ್. ಸ್ನೇಹಿತರೆ, ಅನಾಥನಾಗಿದ್ದ ಈ ಮಣಿಯನ್ನ ರಮೇಶ್ ಹಾಗೂ ಅವನ ಹೆಂಡತಿ ಸ್ವಂತ ತಮ್ಮನ ರೀತಿ ಟ್ರೀಟ್ ಮಾಡ್ತಿರ್ತಾರೆ. ರೇಖಾಗೆ ಧೈರ್ಯ ಹೇಳಿ ಮಗುವನ್ನ ಅಬೋಷನ್ ಮಾಡಿಸೋದು ಬೇಡ, ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀವಿ ಅಂತ ಚೆಕ್ಅಪ್ ಮಾಡಿಸೋದಕ್ಕೆ ಹಾಸ್ಪಿಟಲ್ಗೆ ಕರೆದುಕೊಂಡು ಬರ್ತಾರೆ. ಅದೇ ಸಮಯಕ್ಕೆ ಆ ಚಿದಂಬರಂ ಕಾಲ್ ಮಾಡಿ, ಮಣಿ ನಾನು ಕೊಟ್ಟಿದ್ದ ಪಾರ್ಸಲ್ ಅನ್ನ ಡೆಲಿವರ್ ಮಾಡ್ದೋ ಇಲ್ವೋ ಅಂತ ವಿಚಾರಿಸ್ತಾನೆ. ಈಗ ತಾನು ಆ ಪಾರ್ಸಲ್ ಅನ್ನ ಡೆಲಿವರಿ ಮಾಡೋದಕ್ಕೆ ಹೋಗದೆ ಹಾಸ್ಪಿಟಲ್ಗೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಆ ಚಿದಂಬರಂ ಬೈತಾನೆ ಅಂತ, ಹೌದು ಸರ್, ಈಗ ತಾನೇ ಆ ಪಾರ್ಸಲ್ ಅನ್ನ ಡೆಲಿವರಿ ಮಾಡಿದೆ ಅಂತ ಸುಳ್ಳು ಹೇಳ್ತಾನೆ. ಹೀಗೆ ಸ್ವಲ್ಪ ಸಮಯದ ನಂತರ ರೇಖಾಳ ಚೆಕಪ್ ಅನ್ನ ಮುಗಿಸಿಕೊಂಡು ಹೊರಗಡೆ ಬಂದು ನೋಡಿದ್ರೆ ಇವನ ಡೆಲಿವರಿ ವ್ಯಾನ್ ಕಾಣಿಸೋದೇ ಇಲ್ಲ. ಶಾಕ್ ಆದ ಮಣಿ ತಕ್ಷಣ ಹಾಸ್ಪಿಟಲ್ಗೆ ಬಂದು ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಒಬ್ಬ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಇವನ ಡೆಲಿವರಿ ವ್ಯಾನ್ ಅನ್ನ ಕದ್ದು ಎಸ್ಕೇಪ್ ಆಗಿರೋದು ರೆಕಾರ್ಡ್ ಆಗಿರುತ್ತೆ. ಈಗೇನ್ ಮಾಡೋದು ಅಂತ ತುಂಬಾನೇ ಟೆನ್ಷನ್ ಆದ ಮಣಿ ಕೊನೆಗೂ ಬೇರೆ ದಾರಿ ಇಲ್ಲದೆ ಚಿದಂಬರಂ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ.
ಡೆಲಿವರಿ ವ್ಯಾನ್ ಕಳ್ಳತನ ಆಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಚಿದಂಬರಂಗೆ ತುಂಬಾನೇ ಕೋಪ ಬಂದು ಎಲ್ಲರ ಮುಂದೆ ಮಣಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಮಣಿ ಸುಧಾರಿಸಿಕೊಂಡು, ಸರ್, ಆ ಪಾರ್ಸಲ್ಗೆ ಎಷ್ಟು ದುಡ್ಡಾಗುತ್ತೋ ಅಷ್ಟನ್ನ ನನ್ನ ಸ್ಯಾಲರಿಯಲ್ಲಿ ಕಟ್ ಮಾಡಿ ಅಂತ ಹೇಳ್ತಾನೆ. ಈಗ ಚಿದಂಬರಂಗೆ ಮತ್ತಷ್ಟು ಕೋಪ ಬಂದು ಮತ್ತೆ ಕಪಾಳಕ್ಕೆ ಹೊಡೆದು, ನೀನು ಜೀವನ ಪರ್ಯಂತ ಕೆಲಸ ಮಾಡಿದ್ರು ಕೂಡ ಅಷ್ಟೊಂದು ದುಡ್ಡನ್ನ ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ನಿನಗೆ ಕೊಟ್ಟಿದ್ದು ಮಾಮೂಲಿ ಪಾರ್ಸಲ್ ಅಲ್ಲ, ಅದರ ಒಳಗಡೆ 50 ಲಕ್ಷ ಬೆಲೆ ಬಾಳುವ ಕೊಕೇನ್ ಇತ್ತು ಅಂತ ಹೇಳ್ತಾನೆ. ಶಾಕ್ ಆದ ಮಣಿ, ಹಾಗಾದ್ರೆ ಇಷ್ಟು ದಿನ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕೈಲಿ ಡ್ರಗ್ಸ್ ಅನ್ನ ಸ್ಮಗಲ್ ಮಾಡಿಸ್ತಿದ್ರ ಅಂತ ರೇಗಾಡ್ತಾನೆ. ಈಗ ಚಿದಂಬರಂಗೆ ಮತ್ತಷ್ಟು ಕೋಪ ಬಂದು ಮಣಿಯ ಗರ್ಲ್ ಫ್ರೆಂಡ್ ಆಗಿರುವ ರೇಖಾಳನ್ನ ಕಿಡ್ನಾಪ್ ಮಾಡಿಸ್ತಾನೆ. ಮಣಿ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆ ಕೊಕೇನ್ ಅನ್ನ ವಾಪಸ್ ತೆಗೆದುಕೊಂಡು ಬಾ, ಇಲ್ಲಾಂದ್ರೆ ಆ ಕೊಕೇನ್ ಬೆಲೆ ಬಾಳುವಷ್ಟು ದುಡ್ಡು ಅಂದ್ರೆ 50 ಲಕ್ಷ ರೂಪಾಯಿ ದುಡ್ಡಾದ್ರೂ ಕೊಡು, ಆಗ ಮಾತ್ರನೇ ನಿನ್ನ ಲವರ್ ರೇಖಾಳನ್ನ ಬಿಟ್ಟು ಕಳಿಸ್ತೀವಿ, ಇಲ್ಲ ಅಂದ್ರೆ ಆಕೆಗೆ ಏನ್ ಮಾಡ್ತೀವೋ ಗೊತ್ತಿಲ್ಲ ಅಂತ ಥ್ರೆಟನ್ ಮಾಡಿ ಅಲ್ಲಿಂದ ಕಳುಹಿಸಿ ಬಿಡ್ತಾರೆ. ಈಗೇನ್ ಮಾಡೋದು ಅಂತ ಗೊತ್ತಾಗದೆ ಮಣಿ ತಕ್ಷಣ ರಮೇಶ್ ನ ಬಳಿ ಬಂದು ನಡೆದದ್ದನ್ನೆಲ್ಲ ಹೇಳ್ತಾನೆ. ರಮೇಶ್ಗೂ ಕೂಡ ತುಂಬಾನೇ ಶಾಕ್ ಆಗಿ ಮೊದಲಿಗೆ ಕಳ್ಳತನ ಆಗಿರುವ ಆ ಡೆಲಿವರಿ ವ್ಯಾನ್ ಅನ್ನ ಪತ್ತೆ ಮಾಡೋಣ ಅಂತ ತನಗೆ ಗೊತ್ತಿರುವ ಒಬ್ಬ ಲೋಕಲ್ ರೌಡಿಯ ಬಳಿ ಕರೆದುಕೊಂಡು ಹೋಗ್ತಾನೆ. ಆ ರೌಡಿಯ ಸಹಾಯದಿಂದ ಮತ್ತಷ್ಟು ಜನಗಳನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ಆ ಡೆಲಿವರಿ ವ್ಯಾನ್ ಅನ್ನ ಕದ್ದಿರೋದು ಮಾರಿ ಎಂಬ ಒಬ್ಬ ವ್ಯಕ್ತಿ ಅಂತ. ಹಾಗೂ ಆ ಮಾರಿ ಈ ಹಿಂದೆ ಚಿದಂಬರಂನ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ತಕ್ಷಣ ಚಿದಂಬರಂಗೆ ಕಾಲ್ ಮಾಡಿ, ಸರ್, ನಿಮ್ಮ ಬಳಿ ಈ ಹಿಂದೆ ಕೆಲಸ ಮಾಡ್ತಿದ್ದ ಮಾರಿ ಎಂಬ ವ್ಯಕ್ತಿನೇ ನಿಮ್ಮ ಮೇಲಿನ ದ್ವೇಷಕ್ಕೆ ಆ ವ್ಯಾನ್ ಅನ್ನ ಕಳ್ಳತನ ಮಾಡಿದ್ದಾನೆ. ಅದಕ್ಕೆ ಚಿದಂಬರಂ ಮತ್ತೆ ನಗುತ್ತಾ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ಆ ಮಾಲನ್ನ ವಾಪಸ್ ತೆಗೆದುಕೊಂಡು ಬಾ, ಇಲ್ಲಾಂದ್ರೆ ಮೊದಲೇ ಹೇಳಿದ ಹಾಗೆ 50 ಲಕ್ಷ ರೂಪಾಯಿ ದುಡ್ಡಾದ್ರೂ ತಂದು ಕೊಡು, ನೀನು ಆದಷ್ಟು ಬೇಗ ಬರ್ಲಿಲ್ಲ ಅಂದ್ರೆ ನಿನ್ನ ಲವರ್ ರೇಖಾಳನ್ನ ಮುಂಬೈಗೆ ಮಾರಿ ಬಿಡ್ತೀನಿ ಅಂತ ಹೆದರಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ತನ್ನ ಕಾರ್ ನಲ್ಲಿ ಕೂತು ಒಂದು ವಿಡಿಯೋವನ್ನ ಸೆಂಡ್ ಮಾಡ್ತಿರುವ ಅರುಣ್ ಎಂಬ ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಅರುಣ್ ಈ ಹಿಂದೆ ತಾನು ಒಬ್ಬಳು ಮಹಿಳೆ ಜೊತೆ ಇಂಟಿಮೇಟ್ ಆಗ್ತಿರುವಾಗ ಅದನ್ನ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಆಕೆಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ಕೇಳ್ತಿರ್ತಾನೆ. ಸ್ನೇಹಿತರೆ, ಆ ವಿಡಿಯೋ ನೋಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅರುಣ್ ಜೊತೆ ಇಂಟಿಮೇಟ್ ಆಗಿದ್ದ ಆ ಮಹಿಳೆ ಬೇರೆ ಯಾರು ಅಲ್ಲ, ಅಶೋಕ್ನ ಹೆಂಡತಿಯಾಗಿರುವ ಅರ್ಚನಾ ಬಿಸ್ನೆಸ್ ಮೆನ್ ಆಗಿರುವ ಅಶೋಕ್ ನನ್ನ ಮದುವೆ ಆಗೋದಕ್ಕೂ ಮುಂಚೆ ಈ ಅರುಣ್ ನನ್ನ ಪ್ರೀತಿ ಮಾಡ್ತಿರ್ತಾಳೆ. ಆಗ ಇಂಟಿಮೇಟ್ ಆಗ್ತಿರುವಾಗ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದ ಅರುಣ್ ಅರ್ಚನಾಗೆ ಬ್ಲಾಕ್ ಮೇಲ್ ಮಾಡಿ 2 ಕೋಟಿ ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಿರ್ತಾನೆ. ಅರ್ಚನಾ ಇವನನ್ನ ಡೈರೆಕ್ಟ್ ಆಗಿ ಮೀಟ್ ಹಾಕಿ, ನನ್ನ ಬಳಿ ಅಷ್ಟೊಂದು ದುಡ್ಡಿಲ್ಲ, ದಯವಿಟ್ಟು ಆ ವಿಡಿಯೋವನ್ನ ಡಿಲೀಟ್ ಮಾಡು ಅಂತ ಬೇಡಿಕೊಳ್ತಾಳೆ. ಆದ್ರೆ ಈತ ಮಾತ್ರ ವಿಚಿತ್ರವಾಗಿ ನಗುತ್ತಾ, ನಿನ್ನ ಗಂಡ ಅಶೋಕ್ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಅಲ್ವಾ, ನೀನು ಮನಸ್ಸು ಮಾಡಿದ್ರೆ ನಾಳೆನೆ ನಿನ್ನ ಗಂಡನ ಬಳಿ 2 ಕೋಟಿ ರೂಪಾಯಿ ದುಡ್ಡನ್ನ ಕೇಳಬಹುದು, ನಾನು ಕೇಳಿದಷ್ಟು ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಈ ವಿಡಿಯೋವನ್ನ ನಿನ್ನ ಗಂಡನಿಗೆ ಹಾಕೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾನೆ. ಹೆದರಿಕೊಂಡ ಅರ್ಚನಾ ಮೊದಲಿಗೆ ತನ್ನ ಬಳಿ ಇದ್ದ 10 ಲಕ್ಷ ರೂಪಾಯಿಯನ್ನ ವಿತ್ಡ್ರಾ ಮಾಡಿ ಇವನಿಗೆ ಕೊಡ್ತಾಳೆ. ಆದ್ರೆ ಇನ್ನು ಬಾಕಿ ಇರುವ 1.5 ಕೋಟಿ ರೂಪಾಯಿ ದುಡ್ಡನ್ನ ಕೊಡೋವರೆಗೂ ಈ ವಿಡಿಯೋವನ್ನ ಡಿಲೀಟ್ ಮಾಡೋದಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದು ಕಡೆ ವ್ಯಾನ್ ಅನ್ನ ಕದ್ದಿರುವ ಆ ಮಾರಿಯನ್ನ ಹುಡುಕ್ತಿರುವಾಗ ಪೆಟ್ರೋಲ್ ಖಾಲಿ ಆಯ್ತು ಅಂತ ಮಣಿ ಹಾಗೂ ರಮೇಶ್ ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆಗ ಪೆಟ್ರೋಲ್ ಹಾಕುವ ಹುಡುಗ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮೀಟರ್ ಬೋರ್ಡ್ ನಲ್ಲಿ 0 ಇಡದೆ ತಮಗೆ ಮೋಸ ಮಾಡ್ತಿದ್ದಾನೆ ಅಂತ ರಮೇಶ್ ಅವನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಆ ಹುಡುಗ ಮೋಸ ಮಾಡ್ತಿದ್ದ ಕಾರಣ ಮಣಿ ಹಾಗೂ ರಮೇಶ್ ಆ ಹುಡುಗನಿಗೆ ಸರಿಯಾಗಿ ಹೊಡೆದು ಅಲ್ಲಿಂದ ಹೊರಟು ಬರ್ತಾರೆ. ನಂತರ ಕಳ್ಳ ಹಾಗೂ ರೌಡಿ ಶೀಟರ್ ಆಗಿರುವ ಆ ಮಾರಿ ಎಂಬ ವ್ಯಕ್ತಿಯನ್ನ ಹುಡುಕೋದಕ್ಕೆ ಅಂತ ಮತ್ತೊಬ್ಬ ರೌಡಿಯ ಬಳಿಗೆ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ಅರುಣ್ ಒಬ್ಬಳು ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡಬೇಕು ಅಂತ ಡೀಲ್ ಅನ್ನ ಮಾತನಾಡ್ತಿರ್ತಾನೆ. ಆದ್ರೆ ಆ ರೌಡಿ ಚಿಕ್ಕ ಮಕ್ಕಳ ಕಿಡ್ನಾಪ್ ಎಲ್ಲ ನಾವು ಮಾಡೋದಿಲ್ಲ ಅಂತ ಅರುಣ್ಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡುತ್ತಾನೆ. ಅರುಣ್ ಅಲ್ಲಿಂದ ಹೊರಟು ಬರದೆ ಮಣಿ ಹಾಗೂ ರಮೇಶ್ ಆ ರೌಡಿ ಬಳಿ ಏನನ್ನ ಮಾತನಾಡ್ತಿದ್ದಾರೆ ಅಂತ ಕದ್ದು ಕೇಳಿಸಿಕೊಳ್ತಾನೆ. ಆಗ ಅವರು ಕಳೆದು ಹೋಗಿರುವ ಕೊಕೇನನ್ನ ಹುಡುಕ್ತಿದ್ದಾರೆ. ಒಂದು ವೇಳೆ ಅದು ಸಿಗದೆ ಹೋದ್ರೆ 50 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ ಅಂತ ಮಾತನಾಡ್ತಿರೋದನ್ನ ಕೇಳಿಸಿಕೊಳ್ತಾನೆ. ಅವರು ಹೊರಗಡೆ ಬರ್ತಿದ್ದ ಹಾಗೆ ಅವರ ಬಳಿ ಹೋಗಿ ನೀವ್ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮಿಬ್ಬರಿಗೆ ಸದ್ಯಕ್ಕೆ 50 ಲಕ್ಷ ರೂಪಾಯಿ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅರ್ಥ ಆಯ್ತು. ನಾನು ಒಬ್ಬಳು ಶ್ರೀಮಂತ ಬಿಸ್ನೆಸ್ ಮನ್ ನ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀನಿ. ನೀವು ಪ್ಲಾನ್ ಪ್ರಕಾರ ಆ ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ತಂದು ಕೊಟ್ರೆ ನಾನು ಅವರ ಅಪ್ಪನ ಬಳಿ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡ್ತೀನಿ. ಹೀಗೆ ಬರುವ ದುಡ್ಡಲ್ಲಿ ನಿಮಗೆ 50 ಲಕ್ಷ ರೂಪಾಯಿ ಶೇರ್ ಕೊಡ್ತೀನಿ ಅಂತ ಆಸೆ ತೋರಿಸ್ತಾನೆ. ದುಡ್ಡಿಗೋಸ್ಕರ ಒಬ್ಬಳು ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡ್ಬೇಕಾ, ಅದೆಲ್ಲ
ಆಗೋದಿಲ್ಲ ಅಂತ ಮಣಿ ಹೇಳ್ತಾನೆ. ಅದಕ್ಕೆ ರಮೇಶ್ ಮಣಿ ಆದಷ್ಟು ಬೇಗ 50 ಲಕ್ಷ ರೂಪಾಯಿ ದುಡ್ಡನ್ನ ತೆಗೆದುಕೊಂಡು ಹೋಗಿ ಆ ಚಿದಂಬರಂಗೆ ಕೊಡ್ಲಿಲ್ಲ ಅಂದ್ರೆ ರೇಖಾಗೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯ ನಮಗಿರೋದು ಒಂದೇ ದಾರಿ, ಈ ಡೀಲ್ ಅನ್ನ ಮಾಡಿ ಮುಗಿಸಿದ್ರೆ 50 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಅಂತ ಅರ್ಥ ಮಾಡಿಸ್ತಾನೆ. ಕೊನೆಗೆ ಮಣಿ ಸರಿ ಅಂತ ಅರುಣ್ ಹೇಳ್ತಿರುವ ಆ ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಸ್ನೇಹಿತರೆ, ಅರುಣ್ ಕಿಡ್ನಾಪ್ ಮಾಡಬೇಕು ಅಂದುಕೊಂಡಿದ್ದ ಆ ಹುಡುಗಿ ಬೇರೆ ಯಾರು ಅಲ್ಲ, ಅಶೋಕ್ ಹಾಗೂ ಅರ್ಚನಾಳ ಮಗಳು ಅನು. ಸೊ ಪ್ಲಾನ್ ಪ್ರಕಾರ ಅವರು ಊಟಿಗೆ ಹೋಗ್ತಿರುವಾಗ ರಮೇಶ್ ಬೇಕಂತಲೇ ಆಕ್ಸಿಡೆಂಟ್ ಮಾಡೋ ರೀತಿ ಕಾರನ್ನ ಅಡ್ಡ ಹಾಕ್ತಾನೆ. ನಂತರ ಜಗಳ ಮಾಡೋ ರೀತಿ ನಾಟಕ ಮಾಡಿ ಅರ್ಚನಾ ಹಾಗೂ ಅಶೋಕ್ ಕಾರಿನಿಂದ ಕೆಳಗಡೆ ಇಳಿದು ಬರುವ ಹಾಗೆ ಮಾಡ್ತಾರೆ. ಅಶೋಕ್ ಹಾಗೂ ಅರ್ಚನಾ ಆ ಕಡೆ ರಮೇಶ್ನ ಜೊತೆ ಜಗಳ ಮಾಡ್ತಿದ್ರೆ ಮಣಿ ಕಾರ್ನ ಬಳಿಗೆ ಬಂದು ಅನುಳನ್ನ ನೋಡ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಆ ದಿನ ರಾತ್ರಿ ಅರುಣ್ ಅನ್ನ ಮೀಟ್ ಮಾಡಿ, ಸರ್ ನೀವು ಮಾಡಿದ ಪ್ಲಾನ್ ಪ್ರಕಾರ ರಮೇಶ್ ಕಾರನ್ನ ಅಡ್ಡ ಹಾಕ್ತಾ. ನಾನು ತಕ್ಷಣ ಕಾರ್ನ ಬಳಿಗೆ ಹೋಗಿ ನೋಡಿದ್ರೆ ಕಾರ್ನ ಒಳಗಡೆ ಅವರ ಮಗಳು ಅನು ಇರ್ಲೇ ಇಲ್ಲ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿ ಶಾಕ್ ಆದ ಅರುಣ್, ಮಣಿ ಏನ್ ಹೇಳ್ತಿದ್ಯಾ, ಕಾರ್ನ ಒಳಗಡೆ ಅನು ಇರ್ಲಿಲ್ವಾ? ಅಶೋಕ್ ಹಾಗೂ ಅರ್ಚನಾ ಊಟಿಗೆ ಟ್ರಿಪ್ಗೆ ಅಂತ ಹೋಗ್ತಿರುವಾಗ ಹಿಂದಿನ ಸೀಟ್ ನಲ್ಲಿ ಅವರ ಮಗಳು ಅನು ಕೂತಿರೋದನ್ನ ನಾನು ಕಣ್ಣಾರೆ ನೋಡಿದ್ದೆ. ನೀನ್ ನೋಡಿದ್ರೆ ಆ ಹುಡುಗಿ ಕಾರ್ನಲ್ಲಿ ಇರ್ಲಿಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ರೇಗಾಡ್ತಾನೆ. ಅದಕ್ಕೆ ಮಣಿ ಹಾಗೂ ರಮೇಶ್, ನಾವು ಹೇಳ್ತಿರೋದು ನಿಜ, ನೀನು ಬೇಡ, ನಿನ್ನ ಡೀಲು ಬೇಡ ಅಂತ ಅವನಿಗೆ ಬೈದು ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತೊಂದು ಕಡೆ ಡಿಪಾರ್ಟ್ಮೆಂಟ್ ನಲ್ಲಿ ತನಗೆ ಕ್ಲೋಸ್ ಆಗಿದ್ದ ಎಸಿಪಿ ಯನ್ನ ಮನೆಗೆ ಕರೆಸಿ ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅಶೋಕ್ ಹೇಳ್ತಿರೋದನ್ನ ನೋಡ್ತೀವಿ. ಎಸಿಪಿ ಅಶೋಕ್ ಹಾಗೂ ಅರ್ಚನಾಗೆ ಸಮಾಧಾನ ಮಾಡ್ತಾ, ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ದುಡ್ಡಿನ ಆಸೆಗೆ ಯಾರೋ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಅವರು ಇಷ್ಟರಲ್ಲೇ ರ್ಯಾನ್ಸಮ್ ಕೇಳೋದಕ್ಕೆ ನಿಮಗೆ ಕಾಲ್ ಮಾಡ್ತಾರೆ, ಕಾಲ್ ಬರ್ತಿದ್ದ ಹಾಗೆ ಅವರನ್ನ ಟ್ರೇಸ್ ಔಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅರುಣ್ ಅರ್ಚನಾಳ ಬಳಿ ಬಾಕಿ ಇರುವ ದುಡ್ಡನ್ನ ಇಸ್ಕೋಬೇಕು ಅಂತ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಆಕೆ ಫೋನ್ ಅನ್ನೇ ಪಿಕ್ ಮಾಡ್ತಿರೋದಿಲ್ಲ. ಅರ್ಚನಾ ಹಾಗೂ ಅಶೋಕ್ನ ಮಗಳು ನಿಜವಾಗಿಯೂ ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಿಲ್ಲದೆ ಆ ದಿನ ರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಅರ್ಚನಾಳ ಬೆಡ್ರೂಮ್ಗೆ ಬರ್ತಾನೆ. ನಾನು ಕೇಳಿದ ದುಡ್ಡು ಏನಾಯ್ತು, ನಾನು ಕೇಳಿದಷ್ಟು ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಈಗಲೇ ನಿನ್ನ ಗಂಡನಿಗೆ ಈ ವಿಡಿಯೋವನ್ನ ತೋರಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಅರ್ಚನಾ ಅಳುತ್ತಾ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು, ಕೆಳಗಡೆ ನನ್ನ ಗಂಡ ಅಶೋಕ್ ರೆಸ್ಟ್ ಮಾಡ್ತಿದ್ದಾರೆ, ಒಂದು ವೇಳೆ ಅವರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನಾವಿಬ್ಬರು ಕೂಡ ಜೀವಂತವಾಗಿ ಇರೋದಿಲ್ಲ ಅಂತ ಬೇಡಿಕೊಳ್ತಾಳೆ. ಅಷ್ಟರಲ್ಲೇ ತನ್ನ ಹೆಂಡತಿಯ ರೂಮ್ ನಲ್ಲಿ ಏನೋ ಶಬ್ದ ಆಗ್ತಿದೆ ಅಂತ ಎಚ್ಚರ ಹಾಕಿ ಅಶೋಕ್ ತಕ್ಷಣ ಮೇಲೆ ಬರ್ತಾನೆ. ಈ ಕಡೆ ಅರುಣ್ ನಗುತ್ತಾ, ನಾನು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿ ನಿನ್ನ ಗಂಡನ ಬಳಿ ದುಡ್ಡನ್ನ ವಸೂಲಿ ಮಾಡ್ಬೇಕು ಅಂತ ಅಂದುಕೊಂಡಿದ್ದೆ, ಆದ್ರೆ ಪ್ಲಾನ್ ಏನೋ ಮಾಡಿದ್ದೆ, ಆದ್ರೆ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ನಗ್ತಾನೆ. ಅವನ ಮಾತುಗಳನ್ನ ಕೇಳಿ ಶಾಕ್ ಆದ ಅರ್ಚನಾ, ನನ್ನ ಮಗಳು ನಿಜವಾಗಿಯೂ ಕಿಡ್ನಾಪ್ ಆಗಿದ್ದಾಳೆ ಅನ್ನೋಷ್ಟರಲ್ಲೇ ಅಲ್ಲಿಗೆ ಅಶೋಕ್ ಬರ್ತಾನೆ. ತಕ್ಷಣ ಅರುಣ್ ಕಿಟಕಿಯಿಂದ ಎಸ್ಕೇಪ್ ಆಗ್ತಾನೆ. ಅರ್ಚನಾ ಮಲಗಿರುವ ರೀತಿ ನಾಟಕ ಮಾಡ್ತಾಳೆ. ಸ್ನೇಹಿತರೆ, ಇಲ್ಲಿಗೆ ಸೀನ್ ಕಟ್ಟಾಗಿ ಒಂದು ಫ್ಲಾಶ್ ಬ್ಯಾಕ್ ನ ಮೂಲಕ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಆ ದಿನ ಊಟಿಗೆ ಹೋಗ್ತಿರುವಾಗ ದಾರಿ ಮಧ್ಯದಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಂತ ಅಶೋಕ್ ಹಾಗೂ ಅರ್ಚನಾ ಕಾರಿನಿಂದ ಕೆಳಗಡೆ ಇಳಿದು ಆ ರಮೇಶ್ನ ಜೊತೆ ಜಗಳ ಮಾಡ್ತಿದ್ರು ಅಲ್ವಾ? ಆಗ ಡೋರ್ ಅನ್ನ ಓಪನ್ ಮಾಡಿದಾಗ ಗಾಳಿ ಒಳಗಡೆ ಬಂದು ಅನುಳ ಕೈಯಲ್ಲಿದ್ದ ಬಲೂನ್ ಹೊರಗಡೆ ಹೊರಟು ಹೋಗುತ್ತೆ. ಹೀಗೆ ಆ ಚಿಕ್ಕ ಹುಡುಗಿ ಅನು ತನ್ನ ಬಲೂನ್ ಅನ್ನ ಹುಡುಕಿಕೊಂಡು ವಾಪಸ್ ಬಂದು ನೋಡಿದ್ರೆ ಅರ್ಚನಾ ಹಾಗೂ ಅಶೋಕ್ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗಿರ್ತಾರೆ. ತನ್ನ ತಂದೆ ತಾಯಿ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅನು ಹೆದರಿಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅದೇ ಸಮಯಕ್ಕೆ ಕಾರಿನಲ್ಲಿ ಇಬ್ಬರು ವ್ಯಕ್ತಿಗಳು ಅದೇ ರಸ್ತೆಯಲ್ಲಿ ಬರ್ತಿರ್ತಾರೆ. ಅನು ಒಬ್ಬಳೆ ನಿಂತಿರೋದನ್ನ ನೋಡಿ ಮೋಸ್ಟ್ಲಿ ಈ ಹುಡುಗಿ ತಪ್ಪಿಸಿಕೊಂಡಿರ್ಬೋದು ಅಂದುಕೊಂಡು ಆಕೆಯನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಬಿಡೋಣ ಅಂತ ಕಾರ್ನಲ್ಲಿ ಹತ್ತಿಸಿಕೊಳ್ತಾರೆ. ಕಾರ್ನಲ್ಲಿ ಹೋಗ್ತಾ ಮಾತನಾಡ್ತಿರುವಾಗ ಅನು ನನ್ನ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗಿರುವ ಅಶೋಕ್ ಅಂತ ಎಲ್ಲವನ್ನೋ ಹೇಳಿಕೊಳ್ತಾಳೆ. ಆ ಹುಡುಗಿಯ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಆ ಇಬ್ಬರು ವ್ಯಕ್ತಿಗಳಿಗೆ ದುರಾಸೆ ಶುರುವಾಗುತ್ತೆ. ನಾವು ಈ ಹುಡುಗಿಯನ್ನ ಕರೆದುಕೊಂಡು ಹೋಗಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಮಗೆ ಏನು ಕೂಡ ಸಿಗೋದಿಲ್ಲ, ಅದರ ಬದಲಿಗೆ ಆ ಹುಡುಗಿಯನ್ನ ನಮ್ಮ ಮನೆಯಲ್ಲೇ ಕೂಡಿಟ್ಟು ಅವಳ ತಂದೆಗೆ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡಬಹುದು ಅಂತ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಪ್ರಕಾರ ಅನುಳನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕೂಡಿ ಹಾಕ್ತಾರೆ. ಆದ್ರೆ ಮರುದಿನ ಊಟ ಕೊಡೋದಕ್ಕೆ ಅಂತ ರೂಮ್ಗೆ ಹೋದಾಗ ಆ ಹುಡುಗಿ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾಳೆ. ಹೀಗೆ ಅನು ಓಡ್ತಾ ಓಡ್ತಾ ರಮೇಶ್ನ ಹೆಂಡತಿ ಆಟೋ ಓಡಿಸ್ತಿರುವ ಆಟೋ ಸ್ಟ್ಯಾಂಡ್ ಬಳಿ ಬಂದಿರ್ತಾಳೆ. ರಮೇಶ್ನ ಹೆಂಡತಿ ಅನುಗೆ ಹಸಿವಾಗಿದೆ ಅಂತ ಅರ್ಥ ಮಾಡಿಕೊಂಡು ಆಕೆಗೆ ಊಟ ಮಾಡಿಸ್ತಾಳೆ. ನಂತರ ಆ ಹುಡುಗಿ ಊಟಿಗೆ ಹೋಗ್ತಿರುವಾಗ ತನ್ನ ಅಪ್ಪ ಅಮ್ಮನಿಂದ ಬೇರ್ಪಟ್ಟಿದ್ದಾಳೆ ಅಂತ ಗೊತ್ತಾಗಿ ತಕ್ಷಣ ತನ್ನ ಗಂಡ ರಮೇಶ್ಗೆ ಕಾಲ್ ಮಾಡಿರ್ತಾಳೆ. ಒಬ್ಬಳು ಚಿಕ್ಕ ಹುಡುಗಿ ಅವಳ ಅಪ್ಪ ಅಮ್ಮನಿಂದ ತಪ್ಪಿಸಿಕೊಂಡಿದ್ದಾಳೆ, ನೀವು ಬೇಗ ಮನೆಗೆ ಬಂದ್ರೆ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಹ್ಯಾಂಡ್ ಓವರ್ ಮಾಡೋಣ ಅಂತ ಹೇಳ್ತಾಳೆ. ಸರಿ ಅಂತ ರಮೇಶ್ ಹಾಗೂ ಮಣಿ ತಕ್ಷಣವೇ ಮನೆಗೆ ಬಂದು ನೋಡಿದ್ರೆ ಅನುಳನ್ನ ನೋಡಿ ಒಂದೇ ಸರಿ ಶಾಕ್ ಆಗ್ತಾರೆ. ನಾವು ಊಟಿಗೆ ಹೋಗುವ ರಸ್ತೆಯಲ್ಲಿ ಕಿಡ್ನಾಪ್ ಮಾಡಬೇಕು ಅಂತ ಅಂದುಕೊಂಡಿದ್ದ ಈ ಹುಡುಗಿ ಇಲ್ಲಿಗೆ ಹೇಗೆ ಬಂದ್ಲು ಅಂತ ಇಬ್ಬರಿಗೂ ಶಾಕ್ ಆಗುತ್ತೆ.
ಈಗ ರಮೇಶ್ ಹಾಗೂ ಮಣಿ ಇಬ್ಬರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ರಮೇಶ್ ಈ ವಿಷಯವನ್ನ ಪೊಲೀಸರಿಗಾಗ್ಲಿ ಅಥವಾ ನಮಗೆ ಡೀಲ್ ಕೊಟ್ಟಿದ್ದ ಅರುಣ್ಗಾಗ್ಲಿ ಇನ್ಫಾರ್ಮ್ ಮಾಡೋದು ಬೇಡ. ಈ ಹುಡುಗಿಯನ್ನ ಇಲ್ಲೇ ಬಚ್ಚಿಟ್ಟು ಅವಳ ತಂದೆಗೆ ಡೈರೆಕ್ಟ್ ಆಗಿ ನಾವೇ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡೋಣ ಅಂತ ಒಂದು ಹೊಸ ಸಿಮ್ ಅನ್ನ ಪರ್ಚೇಸ್ ಮಾಡಿ ಅಶೋಕ್ಗೆ ಕಾಲ್ ಮಾಡ್ತಾರೆ. ಅಶೋಕ್ ಹಾಗೂ ಅರ್ಚನಾಗೆ ಬ್ಲಾಕ್ ಮೇಲ್ ಮಾಡ್ತಾ ಆದಷ್ಟು ಬೇಗ 50 ಲಕ್ಷ ರೂಪಾಯಿ ದುಡ್ಡನ್ನ ತೆಗೆದುಕೊಂಡು ನಾವು ಹೇಳುವ ಪಾರ್ಕಿಂಗ್ ಜಾಗಕ್ಕೆ ಬರಬೇಕು. ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ನಿಮ್ಮ ಮಗಳು ವಾಪಸ್ ಬರೋದಿಲ್ಲ. ನಿಮ್ಮ ಮಗಳು ಜೀವಂತವಾಗಿ ವಾಪಸ್ ಬರಬೇಕು ಅಂದ್ರೆ ಆದಷ್ಟು ಬೇಗ ದುಡ್ಡನ್ನ ಅಡ್ಜಸ್ಟ್ ಮಾಡಿ ನನಗೆ ಕಾಲ್ ಬ್ಯಾಕ್ ಮಾಡಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ಅರುಣ್ ಈ ಹಿಂದೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ ಅಂತ ಹೇಳಿದ್ದೆ ಅಲ್ವಾ. ಅರ್ಚನಾ ಪಕ್ಕಕ್ಕೆ ಬಂದು ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಅರುಣ್ಗೆ ಕಾಲ್ ಮಾಡಿ ನೀನೇ ತಾನೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದು. ಅದಕ್ಕೆ ಶಾಕ್ ಆದ ಅರುಣ್, ಅರ್ಚನಾ ಏನ್ ಹೇಳ್ತಿದ್ಯಾ, ನಾನು ನಿನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ನಿಜಾನೇ, ಆದ್ರೆ ನಾನು ಡೀಲ್ ಕೊಟ್ಟಿದ್ದ ವ್ಯಕ್ತಿಗಳು ಕಾರ್ನ ಬಳಿಗೆ ಹೋಗಿ ಚೆಕ್ ಮಾಡಿದಾಗ ಕಾರಿನ ಒಳಗಡೆ ನಿನ್ನ ಮಗಳು ಇರ್ಲಿಲ್ಲ ಅಂತ ಹೇಳಿದ್ರು. ನಾನು ನಿಜವಾಗಿಯೂ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಿರುವಾಗ್ಲೇ ಅಶೋಕ್ ಅರ್ಚನಾಳನ್ನ ಕರೀತಾನೆ. ಈಗ ಅಶೋಕ್ ತನ್ನ ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಮಣಿ ಹೇಳಿದ ಹಾಗೆ 50 ಲಕ್ಷ ರೂಪಾಯಿ ದುಡ್ಡನ್ನ ಅರೇಂಜ್ ಮಾಡಿ ಆತ ಹೇಳಿದ ಜಾಗದ ಕಡೆಗೆ ಹೊರಡ್ತಾನೆ. ಈ ಕಡೆ ಮಣಿ ಚಿದಂಬರಂಗೆ ಕಾಲ್ ಮಾಡಿ, ಸರ್ ನೀವು ಹೇಳಿದ ಹಾಗೆ ಆ ಕೊಕೇನನ್ನ ನನ್ನ ಕೈಲಿ ಹುಡುಕೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ನೀವು ಅದಕ್ಕೆ ಬದಲಾಗಿ ಕೇಳಿದ ಹಾಗೆ 50 ಲಕ್ಷ ರೂಪಾಯಿ ದುಡ್ಡನ್ನ ಅರೇಂಜ್ ಮಾಡಿದ್ದೀನಿ. ಒಂದು ಪಾರ್ಕಿಂಗ್ ಲಾಟ್ ನ ಅಡ್ರೆಸ್ ಅನ್ನ ಕೊಟ್ಟು ತಕ್ಷಣ ಈ ಅಡ್ರೆಸ್ಗೆ ಬನ್ನಿ, ನಿಮಗೆ ಕೊಡಬೇಕಾಗಿರುವ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಮುಂದುವರೆದು ನಿಮಗೆ 50 ಲಕ್ಷ ರೂಪಾಯಿ ದುಡ್ಡನ್ನ ಇಬ್ಬರು ಗಂಡ ಹೆಂಡತಿ ಬಂದು ಕೊಡ್ತಾರೆ. ಅವರು ಕೇಳಿದ್ರೆ ನಿಮ್ಮ ಮಗಳು ಸೇಫ್ ಆಗಿ ವಾಪಸ್ ಬರ್ತಾಳೆ ಅಂತ ಅಷ್ಟೇ ಹೇಳಿ, ಮುಂದಿನದನ್ನ ನಾನು ನೋಡಿಕೊಳ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ಅಶೋಕ್ ತನ್ನ ಫ್ರೆಂಡ್ ಆಗಿರುವ ಎಸಿಪಿಗೆ ಕಾಲ್ ಮಾಡಿ ತಾವು ಹೋಗ್ತಿರುವ ಅಡ್ರೆಸ್ ಅನ್ನ ಹೇಳ್ತಾನೆ. ಪೊಲೀಸರು ಎಲ್ಲ ಕಡೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಸೆಟ್ ಮಾಡಿ ಅವರನ್ನ ಹಿಡಿಬೇಕು ಅಂತ ಕಾಯ್ತಿರ್ತಾರೆ. ಮಣಿ ಹೇಳಿದ ಹಾಗೆ ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಅಂತ ಚಿದಂಬರಂ ಹಾಗೂ ಅವನ ಹುಡುಗರು ವ್ಯಾನ್ ನಲ್ಲಿ ಬರ್ತಾರೆ. ಚಿದಂಬರಂಗೆ ಕಾಲ್ ಮಾಡಿ ತನ್ನ ಒಬ್ಬ ಹುಡುಗನನ್ನ ಕಳುಹಿಸಿ ಆಲ್ರೆಡಿ ಅಲ್ಲಿಗೆ ಬಂದಿದ್ದ ಅಶೋಕ್ನ ಕೈಯಲ್ಲಿರುವ ದುಡ್ಡಿನ ಬ್ಯಾಗ್ ಅನ್ನ ಈಸ್ಕೊಳ್ಳಿ ಅಂತ ಹೇಳ್ತಾನೆ. ಇವರೇ ತನ್ನ ಮಗಳು ಅನುಳನ್ನ ಕಿಡ್ನಾಪ್ ಮಾಡಿರೋದು ಅಂದುಕೊಂಡ ಅಶೋಕ್ ನನ್ನ ಮಗಳೀಗ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ನಿಮ್ಮ ಮಗಳು ಸೇಫ್ ಆಗಿ ಬರ್ತಾಳೆ ಅಂತ ಮಣಿ ಹೇಗೆ ಹೇಳಿದ್ನೋ ಅದೇ ರೀತಿ ಹೇಳಿ ಬ್ಯಾಗ್ ಅನ್ನ ಇಸ್ಕೋತಾನೆ. ತಾನು ಕೇಳಿದ ಹಾಗೆ 50 ಲಕ್ಷ ರೂಪಾಯಿ ದುಡ್ಡು ಸಿಕ್ತು ಅಂತ ಚಿದಂಬರಂ ರೇಖಾಳನ್ನ ರಿಲೀಸ್ ಮಾಡ್ತಾನೆ. ಮಣಿ ಇನ್ನೇನೋ ರೇಖಾಳನ್ನ ಕರೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ಪೊಲೀಸರು ಬರ್ತಾರೆ. ಚಿದಂಬರಂ ಹಾಗೂ ಅವನ ಕಡೆಯ ಹುಡುಗರಿಗೆ ಸರಿಯಾಗಿ ಹೊಡೆದು ಅನು ಈಗ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತಾರೆ. ಪೊಲೀಸರ ಮಾತುಗಳನ್ನ ಕೇಳಿ ಶಾಕ್ ಆದ ಚಿದಂಬರಂ, ಸರ್ ನೀವು ಯಾವ ಹುಡುಗಿಯ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಬಳಿ ಕೆಲಸ ಮಾಡ್ತಿದ್ದ ಮಣಿ ಎಂಬ ಒಬ್ಬ ಹುಡುಗ ನನಗೆ 50 ಲಕ್ಷ ರೂಪಾಯಿ ದುಡ್ಡನ್ನ ಕೊಡಬೇಕಾಗಿತ್ತು. ಆತ ಹೇಳಿದ ಹಾಗೆ ಇಲ್ಲಿಗೆ ಬಂದು 50 ಲಕ್ಷ ರೂಪಾಯಿ ದುಡ್ಡನ್ನ ಈಸ್ಕೊಂಡೆ ಅಷ್ಟೇ, ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಅಶೋಕ್ ತನಗೆ ಗೊತ್ತಿದ್ದ ರೌಡಿಗಳಿಗೆ ಇನ್ಫಾರ್ಮ್ ಮಾಡಿ ಮಣಿ ಹಾಗೂ ರೇಖಾಳನ್ನ ಹಿಡಿಯೋದಕ್ಕೆ ಹೇಳ್ತಾನೆ. ಕಡೆಗೂ ಇವನ ಕಡೆಯ ಹುಡುಗರು ಮಣಿ ಹಾಗೂ ರೇಖಾಳನ್ನ ಒಂದು ಜಾಗದಲ್ಲಿ ಹಿಡಿತಾರೆ. ತಕ್ಷಣ ಅಶೋಕ್ ಅಲ್ಲಿಗೆ ಹೋಗಿ ಮಣಿಗೆ ಸರಿಯಾಗಿ ಹೊಡೆದು ನನ್ನ ಮಗಳು ಅನು ಈಗ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ಮಣಿ ರಿವೀಲ್ ಮಾಡುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಸರ್ ನಿಮ್ಮ ಮಗಳು ಅನು ನನ್ನ ಬಳಿ ಇದ್ದಿದ್ದೇನೋ ನಿಜ, ಆದ್ರೆ ಇವತ್ತು ಮಧ್ಯಾಹ್ನ ಆಕೆ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾಳೆ ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ, ರಮೇಶ್ನ ಹೆಂಡತಿ ಕಿಚನ್ ನಲ್ಲಿ ಅಡುಗೆ ಮಾಡ್ತಿರುವಾಗ ಅನು ಅಲ್ಲಿಂದಲೂ ಕೂಡ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿರ್ತಾಳೆ. ಮನೆಯಲ್ಲಿದ್ದ ಅನು ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಮೇಶ್ಗೆ ತುಂಬಾನೇ ಕೋಪ ಬಂದು ತನ್ನ ಹೆಂಡತಿಗೆ ಸರಿಯಾಗಿ ಹೊಡೆದಿರುತ್ತಾನೆ. ಈಗ ಮಣಿ ಹಾಗೂ ರಮೇಶ್ಗೆ ತಲೆ ಕೆಡುತ್ತೆ, ಯಾಕಂದ್ರೆ ಇವರಿಬ್ಬರು ಈಗಾಗಲೇ ಅಶೋಕ್ನ ಬಳಿ 50 ಲಕ್ಷ ರೂಪಾಯಿ ದುಡ್ಡನ್ನ ಕೇಳಿರ್ತಾರೆ. ತಕ್ಷಣ ಆ ಏರಿಯಾದ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಅನು ಮನೆಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿರುವಾಗ ಎಡವಿ ಒಂದು ಜಾಗದಲ್ಲಿ ಬಿದ್ದಿರ್ತಾಳೆ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಪಾಸ್ ಆಗ್ತಿದ್ದ ಇಬ್ಬರು ಮಂಗಳಮುಖಿಯರು ಅನುಳನ್ನ ಕರೆದುಕೊಂಡು ಹೋಗಿರೋದು ರೆಕಾರ್ಡ್ ಆಗಿರುತ್ತೆ. ತಕ್ಷಣ ಸುತ್ತಮುತ್ತ ಏರಿಯಾದಲ್ಲಿ ವಿಚಾರಿಸಿ ಅನುಳನ್ನ ಕರೆದುಕೊಂಡು ಹೋಗಿರುವ ಅಮಂಗಳಮುಖಿಯರು ಯಾರು ಅಂತ ಪತ್ತೆ ಮಾಡಿ ಅವರಿಗೆ ಕಾಲ್ ಮಾಡ್ತಾರೆ. ಅವರು ನೋಡಿದ್ರೆ ಹೌದು, ರಸ್ತೆಯಲ್ಲಿ ಬರ್ತಿರುವಾಗ ಆ ಚಿಕ್ಕ ಹುಡುಗಿ ನಮಗೆ ಸಿಕ್ಕಿದ್ದೇನೋ ನಿಜಾನೇ, ಆದ್ರೆ ಅಲ್ಲಿಂದ ಸ್ವಲ್ಪ ದೂರ ಬರ್ತಿರುವಾಗ ಆ ಹುಡುಗಿಯ ತಾಯಿ ಸಿಕ್ಕಿದ್ರು. ಅವರು ಆ ಹುಡುಗಿಯನ್ನ ಕರೆದುಕೊಂಡು ಹೋದ್ರು ಅಂತ ಹೇಳ್ತಾರೆ. ಅವರ ಮಾತುಗಳನ್ನ ಕೇಳಿದ ಮಣಿ ಹಾಗೂ ರಮೇಶ್ಗೆ ಮತ್ತಷ್ಟು ಶಾಕ್ ಆಗಿರುತ್ತೆ. ಈಗ ಅನು ತಮ್ಮ ಬಳಿ ಇಲ್ಲ ಅಂದ್ರೂ ಕೂಡ ಅಶೋಕ್ನ ಬಳಿ ದುಡ್ಡನ್ನ ಈಸ್ಕೊಂಡು ಮೊದಲಿಗೆ ರೇಖಾಳನ್ನ ಕಾಪಾಡಿದ್ರೆ ಸಾಕು ಅಂತ ಮಣಿ ಹಾಗೂ ರಮೇಶ್ ಈ ರೀತಿ ಮಾಡಿರ್ತಾರೆ.
ಈಗ ಮಣಿಯ ಮಾತುಗಳನ್ನ ಕೇಳಿ ಅಶೋಕ್ಗೆ ಮತ್ತಷ್ಟು ಪಿತ್ತ ನೆತ್ತಿಗೇರಿ ರಮೇಶ್ ಹಾಗೂ ಮಣಿಗೆ ಸರಿಯಾಗಿ ಹೊಡಿತಾನೆ. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ನನ್ನ ಮಗಳನ್ನ ಕರೆದುಕೊಂಡು ಬಂದು ನನ್ನ ಬಳಿ ಬಿಟ್ಟು ನಿನ್ನ ಗರ್ಲ್ ಫ್ರೆಂಡ್ ರೇಖಾಳನ್ನ ಬಿಡಿಸಿಕೊಂಡು ಹೋಗು, ಇಲ್ಲಾಂದ್ರೆ ಆ ಚಿದಂಬರಂ ರೇಖಾಗೆ ಏನನ್ನ ಮಾಡ್ಬೇಕು ಅಂತ ಅಂದುಕೊಂಡಿದ್ನೋ ಅದನ್ನ ನಾನೇ ಮಾಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಮತ್ತೊಂದು ಕಡೆ ಅರ್ಚನಾ ಅರುಣ್ ಬಳಿ ಬಂದು ದಯವಿಟ್ಟು ನನ್ನ ಮಗಳನ್ನ ಬಿಟ್ಟು ಬಿಡು ಅಂತ ಬೇಡಿಕೊಳ್ತಾಳೆ. ಮತ್ತೆ ಶಾಕ್ ಆದ ಅರುಣ್, ನಾನು ನಿಜವಾಗಿಯೂ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿಲ್ಲ. ಒಂದು ವೇಳೆ ನಾನೇ ಕಿಡ್ನಾಪ್ ಮಾಡಿದ್ರೆ ನಾನೇ ನಿನ್ನ ಗಂಡನಿಗೆ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರ್ಲಿಲ್ವಾ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಅಶೋಕ್ ಮನೆಗೆ ವಾಪಸ್ ಬರುತ್ತಿರುವಾಗ ಒಂದು ಅನ್ನೋನ್ ನಂಬರ್ ನಿಂದ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ಮತ್ತೊಬ್ಬ ಬ್ಲಾಕ್ ಮೇಲರ್ 1 ಕೋಟಿ ರೂಪಾಯಿ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗಳನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಈಗ ಒಬ್ಬರಾದ ಮೇಲೊಬ್ಬರು ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರೋದನ್ನ ನೋಡಿದ ಅಶೋಕ್ಗೆ ತಲೆ ಕೆಡುತ್ತೆ. ಅನು ಈಗ ತನ್ನ ಬಳಿನೇ ಇದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೆ ಆ ಬ್ಲಾಕ್ ಮೇಲರ್ ಆಕೆಯ ಫೋಟೋವನ್ನ ಕೂಡ ಸೆಂಡ್ ಮಾಡ್ತಾನೆ. ಅದನ್ನ ನೋಡಿದ ಅಶೋಕ್ಗೆ ಕನ್ಫರ್ಮ್ ಆಗುತ್ತೆ ಅನು ಈಗ ಕಾಲ್ ಮಾಡಿರುವ ಆ ವ್ಯಕ್ತಿಯ ಬಳಿನೇ ಇದ್ದಾಳೆ ಅಂತ. ತಕ್ಷಣ ತನ್ನ ಹೆಂಡತಿ ಅರ್ಚನಾಗೆ ಕಾಲ್ ಮಾಡಿ ಮನೆಯಲ್ಲಿರುವ 1 ಕೋಟಿ ರೂಪಾಯಿ ದುಡ್ಡನ್ನ ತೆಗೆದುಕೊಂಡು ಬರೋದಕ್ಕೆ ಹೇಳ್ತಾನೆ. ಮತ್ತೊಂದು ಕಡೆ ನಿಜವಾಗಿಯೂ ಆ ಮಗುವನ್ನ ಕಿಡ್ನಾಪ್ ಮಾಡಿರುವ ಆ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡೋದಕ್ಕೆ ಮಣಿ ಹಾಗೂ ರಮೇಶ್ ಕೂಡ ಫಾಲೋ ಮಾಡ್ತಿರ್ತಾರೆ. ಬ್ಲಾಕ್ ಮೇಲರ್ ಹೇಳಿದ ಹಾಗೆ ಅರ್ಚನಾ ದುಡ್ಡು ತುಂಬಿದ್ದ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿ ಆತ ಹೇಳಿದ್ದ ಜಾಗದಲ್ಲಿ ಪಾರ್ಕ್ ಮಾಡಿ ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಬ್ಲಾಕ್ ಮೇಲರ್ ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅರ್ಚನಾಳ ಗಾಡಿಯನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಅಶೋಕ್ ಆ ಕಿಡ್ನಾಪರ್ ನನ್ನ ಪತ್ತೆ ಮಾಡೋದಕ್ಕೆ ಅದರ ಒಳಗಡೆ ಒಂದು GPS ಲೊಕೇಟರ್ ಅನ್ನ ಇಟ್ಟಿರ್ತಾನೆ. ಅದರ ಸಹಾಯದಿಂದ ಆ ಗಾಡಿಯನ್ನ ಫಾಲೋ ಮಾಡ್ತಾ ಒಂದು ಹಳೆಯ ಬಿಲ್ಡಿಂಗ್ ನ ಬಳಿಗೆ ಬರ್ತಾನೆ. ನೋಡಿದ್ರೆ ಕಿಡ್ನಾಪರ್ ಆ GPS ಲೊಕೇಟರ್ ಅನ್ನ ಅಲ್ಲೇ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಸ್ವಲ್ಪ ಸಮಯದ ನಂತರ ಆ ಬ್ಲಾಕ್ ಮೇಲರ್ ಅಶೋಕ್ಗೆ ಕಾಲ್ ಮಾಡಿ ಒಂದು ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ನಿನ್ನ ಮಗಳು ಅನ್ನೋಳನ್ನ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ತಕ್ಷಣ ಅಶೋಕ್ ಹಾಗೂ ಅರ್ಚನಾ ಆ ವ್ಯಕ್ತಿ ಹೇಳಿದ ಬಸ್ ಸ್ಟಾಪ್ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅಲ್ಲೂ ಕೂಡ ಇವರ ಮಗಳು ಇರೋದೇ ಇಲ್ಲ. ಅದೇ ಸಮಯಕ್ಕೆ ಮಣಿ ಹಾಗೂ ರಮೇಶ್ ತಮ್ಮನ್ನ ಫಾಲೋ ಮಾಡ್ತಿರೋದನ್ನ ನೋಡಿದ ಅಶೋಕ್ಗೆ ಖಂಡಿತವಾಗಿಯೂ ಇವರೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನುಮಾನ ಜಾಸ್ತಿ ಆಗುತ್ತೆ. ಮತ್ತೆ ಮಣಿ ಹಾಗೂ ರಮೇಶ್ಗೆ ಕಾಲ್ ಮಾಡಿ ಇಷ್ಟೊತ್ತು ಬಹುಶಃ ನೀನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದಿಲ್ಲ ಅಂತ ಅಂದುಕೊಂಡಿದ್ದೆ, ಆದ್ರೆ ನಿನ್ನ ಬಿಹೇವಿಯರ್ ಅನ್ನ ನೋಡಿದ್ರೆ ಖಂಡಿತ ನೀನೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ಅನ್ಸುತ್ತೆ. ಆದಷ್ಟು ಬೇಗ ನನ್ನ ಮಗಳು ನನ್ನ ಕೈ ಸೇರ್ಲಿಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ಗೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಮತ್ತೆ ವಾರ್ನ್ ಮಾಡ್ತಾನೆ. ಸರ್, ನಿಜವಾಗಿಯೂ ನಾನು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿಲ್ಲ. ನಿಜವಾಗಿಯೂ ಮಗುವನ್ನ ಕಿಡ್ನಾಪ್ ಮಾಡಿರುವ ಆ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡೋದಕ್ಕೇನೆ ನಿಮ್ಮನ್ನ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಮಣಿ ಹಾಗೂ ರಮೇಶ್ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಒಬ್ಬ ಹುಡುಗನ ಜೊತೆ ಜಗಳ ಮಾಡಿದ್ರಲ್ವಾ. ಆ ಹುಡುಗ ತನ್ನ ಗಾಡಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಹೋಗ್ತಿರುವಾಗ ಇವರನ್ನ ನೋಡಿ ಇವರು ನನಗೆ ಹೊಡೆದಿದ್ರಲ್ಲ ಅಂತ ನೆನಪಾಗಿ ಇವರ ಗಾಡಿಯನ್ನ ಅಡ್ಡ ಹಾಕ್ತಾನೆ. ಆ ಹುಡುಗನ ಜೊತೆ ಇದ್ದ ಆ ಮತ್ತೊಬ್ಬ ವ್ಯಕ್ತಿ ತನ್ನ ಬಳಿದ ಚಾಕುವನ್ನ ಹೊರಗಡೆ ತೆಗೆದು ಇವರಿಬ್ಬರಿಗೆ ಹೆದರಿಸೋದಕ್ಕೆ ಶುರು ಮಾಡ್ತಾನೆ. ಮಣಿ ಆ ವ್ಯಕ್ತಿಯ ಮುಖದ ಮೇಲೆ ಹಾಕಿದ್ದ ಒಂದು ಮಾರ್ಕ್ ಅನ್ನ ನೋಡ್ತಿದ್ದ ಹಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ಒಬ್ಬ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಇವನ ಡೆಲಿವರಿ ವ್ಯಾನ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ದ ಅಲ್ವಾ. ಅವನ ಮುಖದ ಮೇಲೂ ಸೇಮ್ ಇದೇ ರೀತಿಯ ಮಾರ್ಕ್ ಅನ್ನ ಮಣಿ ನೋಡಿರ್ತಾನೆ. ಇವನೇ ಮಾರಿ ಅಂತ ಗೊತ್ತಾಗ್ತಿದ್ದ ಹಾಗೆ ಮಣಿ ಅವನಿಗೆ ಸರಿಯಾಗಿ ಹೊಡೆದು ವ್ಯಾನ್ ಎಲ್ಲಿದೆ ಹಾಗೂ ಆ ಕೊಕೇನ್ ಎಲ್ಲಿದೆ ಅಂತ ವಿಚಾರಿಸ್ತಾನೆ. ಹೆದರಿಕೊಂಡಿದ್ದ ಮಾರಿ ವ್ಯಾನ್ ಅನ್ನ ಬಚ್ಚಿಟ್ಟಿರುವ ಜಾಗಕ್ಕೆ ಕರೆದುಕೊಂಡು ಹೋಗಿ ವ್ಯಾನ್ ಅನ್ನ ಹಾಗೂ ಅದರ ಒಳಗಡೆ ಇರುವ ಕೊಕೇನ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾನೆ. ಈಗ ಮಣಿ ತಕ್ಷಣವೇ ಆ ಕೊಕೇನ್ ಅನ್ನ ತೆಗೆದುಕೊಂಡು ಹೋಗಿ ಚಿದಂಬರಂಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ತುಂಬಾನೇ ಬೇಜಾರಾಗಿ, ಸರ್, ಇಷ್ಟು ವರ್ಷಗಳಿಂದ ನಿಮ್ಮ ಬಳಿ ಕೆಲಸ ಮಾಡ್ತಿರುವ ನನ್ನ ಮೇಲೆ ನಿಮಗೆ ಒಂಚೂರು ಕೂಡ ನಂಬಿಕೆ ಇರ್ಲಿಲ್ವಾ? ಒಂದು ವೇಳೆ ನೀವು ರೇಖಾಳನ್ನ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಕೆಟ್ಟ ಘಟನೆಗಳು ನಡೀತಾನೆ ಇರ್ಲಿಲ್ಲ. ಈಗ ನೋಡಿದ್ರೆ ಅಶೋಕ್ ತನ್ನ ಮಗಳನ್ನ ಕಿಡ್ನಾಪ್ ಮಾಡಿಲ್ಲ ಅಂದ್ರೂ ಕೂಡ ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅಂತ ತುಂಬಾನೇ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಎಮೋಷನಲ್ ಆಗ್ತಾನೆ. ಸ್ನೇಹಿತರೆ, ಈಗ ಈ ಚಿದಂಬರಂ ರಿವೀಲ್ ಮಾಡುವ ಟ್ವಿಸ್ಟ್ ಏನ್ ಗೊತ್ತಾ? ಎಲ್ಲರೂ ಹುಡುಕ್ತಿರುವ ಅಶೋಕ್ ನ ಮಗಳು ಅನ್ನೋ ಇವರ ಬಳಿನೇ ಇರ್ತಾಳೆ. ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಈ ಚಿದಂಬರಂ ಕಡೆಯ ಒಬ್ಬ ವ್ಯಕ್ತಿ ಬರ್ತಿರುವಾಗ ಬಸ್ ಸ್ಟಾಪ್ ನಲ್ಲಿ ಅನು ಕೂತಿರೋದನ್ನ ನೋಡಿರ್ತಾನೆ. ಇಷ್ಟೊತ್ತಲ್ಲಿ ಈ ಚಿಕ್ಕ ಹುಡುಗಿ ಒಬ್ಬಳೆ ಯಾಕೆ ಬಸ್ ಸ್ಟಾಪ್ ನಲ್ಲಿ ಕೂತಿದ್ದಾಳೆ ಅಂತ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಅನು ಅಂತ. ತಕ್ಷಣ ಚಿದಂಬರಂಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ಆತ ಅನುಳನ್ನ ತನ್ನ ಬಳಿಗೆ ಕರೆದುಕೊಂಡು ಬರೋದಕ್ಕೆ ಹೇಳಿರ್ತಾನೆ. ಈಗ ಚಿದಂಬರಂ ಅನುಳನ್ನ ಮಣಿಗೆ ಹ್ಯಾಂಡ್ ಓವರ್ ಮಾಡಿ ಇವಳನ್ನ ಇವಳ ತಂದೆಗೆ ಹ್ಯಾಂಡ್ ಓವರ್ ಮಾಡಿ ನಿನ್ನ ಗರ್ಲ್ ಫ್ರೆಂಡ್ ಅನ್ನ ಬಿಡಿಸ್ಕೊ ಅಂತ ಹೇಳ್ತಾನೆ. ಈಗ ಮಣಿ ಡೈರೆಕ್ಟ್ ಆಗಿ ಅಶೋಕ್ಗೆ ಕಾಲ್ ಮಾಡೋದನ್ನ ಬಿಟ್ಟು ಮತ್ತೆ ಅರುಣ್ಗೆ ಕಾಲ್ ಮಾಡ್ತಾನೆ. ಅರುಣ್, ಅಶೋಕ್ ನ ಮಗಳು ಅನು ಈಗ ನನ್ನ ಬಳಿ ಇದ್ದಾಳೆ. ತಕ್ಷಣ ಅಶೋಕ್ಗೆ ಕಾಲ್ ಮಾಡಿ ಅವನ ಬಳಿ 1 ಕೋಟಿ ರೂಪಾಯಿ ದುಡ್ಡನ್ನ ಕೇಳು, ಬರುವ ದುಡ್ಡಲ್ಲಿ ಇಬ್ಬರು 50-50 ಶೇರ್ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ಅರುಣ್, ನೀನೆ ಡೈರೆಕ್ಟ್ ಆಗಿ ಅಶೋಕ್ಗೆ ಕಾಲ್ ಮಾಡಿ ದುಡ್ಡನ್ನ ಕೇಳ್ಬೋದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮಣಿ ಹೇಳ್ತಾನೆ, ಈ ಹುಡುಗಿಯನ್ನ ಇವಳ ತಂದೆಗೆ ಹ್ಯಾಂಡ್
ಹ್ಯಾಂಡ್ ಓವರ್ ಮಾಡಿದ್ರೆ ಆತ ಕೇವಲ ಕ್ಯಾಪ್ಚರ್ ಮಾಡಿರುವ ರೇಖಾಳನ್ನ ಬಿಡುತ್ತಾನೆ ಅಷ್ಟೇ. ಆದ್ರೆ ನೀನು ಬ್ಲಾಕ್ ಮೇಲ್ ಮಾಡಿ ಈ ಹುಡುಗಿಯನ್ನ ಹ್ಯಾಂಡ್ ಓವರ್ ಮಾಡಿದ್ರೆ ದುಡ್ಡು ಬರುತ್ತೆ, ಜೊತೆಗೆ ಕ್ಯಾಪ್ಚರ್ ಆಗಿರುವ ನನ್ನ ಗರ್ಲ್ ಫ್ರೆಂಡ್ ರೇಖಾ ಕೂಡ ಬಿಡುಗಡೆ ಆಗ್ತಾಳೆ ಅಂತ ಐಡಿಯಾ ಕೊಡ್ತಾನೆ. ಸರಿ ಅಂತ ಅರುಣ್ ಅಶೋಕ್ಗೆ ಕಾಲ್ ಮಾಡಿ ದುಡ್ಡನ್ನ ತೆಗೆದುಕೊಂಡು ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಸ್ನೇಹಿತರೆ, ಅರುಣ್ ಅಲ್ಲಿಗೆ ಬರ್ತಿದ್ದ ಹಾಗೆ ಒಂದು ಫ್ಲಾಶ್ ಬ್ಯಾಕ್ ನ ಮೂಲಕ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅರುಣ್ಗೆ ಕಾಲ್ ಮಾಡಿ ಐಡಿಯಾ ಕೊಟ್ಟ ನಂತರ ಮಣಿ ಅಶೋಕ್ಗೆ ಕಾಲ್ ಮಾಡಿರ್ತಾನೆ. ಮೊದಲಿಗೆ ಅನುಳನ್ನ ಕಿಡ್ನಾಪ್ ಮಾಡಿ ಅಶೋಕ್ ಬಳಿ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಅರುಣ್ ಪ್ಲಾನ್ ಮಾಡಿದ್ದ ಅಲ್ವಾ. ಸೊ ಅರುಣ್ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳಿ ಅಶೋಕ್ ಕೂಡ ಅಲ್ಲಿಗೆ ಬರುವ ಹಾಗೆ ಮಾಡಿ ಅವನನ್ನ ಹಿಡಿದು ಕೊಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಮಣಿಯ ಪ್ಲಾನ್ ಗೊತ್ತಾಗ್ತಿದ್ದ ಹಾಗೆ ಅರುಣ್ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಅಶೋಕ್ ಅರುಣ್ಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಒಂದು ಸ್ಟೇಜ್ ಅಲ್ಲಿ ಅರುಣ್ ಅಶೋಕ್ ನನ್ನ ಹೊಡೆದು ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಅಲ್ಲೇ ಬಿದ್ದಿದ್ದ ಒಂದು ರಾಡ್ ಅನ್ನ ತೆಗೆದುಕೊಂಡು ಮಣಿ ಅರುಣ್ನ ತಲೆಗೆ ಹೊಡೆದು ಬಿಡ್ತಾನೆ. ತಲೆಗೆ ತುಂಬಾನೇ ಪೆಟ್ಟಾದ ಕಾರಣ ಅರುಣ್ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಊಟಿಗೆ ಹೋಗ್ತಿರುವಾಗ ರಮೇಶ್ ಬೇಕಂತಲೇ ಕಾರಿಗೆ ಆಕ್ಸಿಡೆಂಟ್ ಮಾಡಿ ರಸ್ತೆಗೆ ಅಡ್ಡ ಹಾಕಿದ್ದ ಅಲ್ವಾ. ಆ ದಿನ ಮಣಿ ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಕಾಲ್ ಮಾಡಿದಾಗ ಅವನ ಜೊತೆ ರಮೇಶ್ ಇರೋದನ್ನ ಅಬ್ಸರ್ವ್ ಮಾಡಿರ್ತಾನೆ. ಸೊ ಮಣಿ ಹಾಗೂ ರಮೇಶ್ ಮೊದಲಿನಿಂದಲೇ ತನ್ನ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಅರ್ಥ ಆಗಿ ಅವರ ಹಿಂದೆ ಇರೋದ್ಯಾರು ಅಂತ ಪತ್ತೆ ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಸ್ವಲ್ಪ ಸಮಯದ ಮುಂಚೆ ಮಣಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ತಮಗೆ ಅನುಳನ್ನ ಕಿಡ್ನಾಪ್ ಮಾಡೋದಕ್ಕೆ ಡೀಲ್ ಕೊಟ್ಟಿದ್ದು ಅರುಣ್ ಅಂತ ಇನ್ಫಾರ್ಮ್ ಮಾಡಿರ್ತಾನೆ. ಈಗ ಮಣಿಯ ಸಿಚುವೇಶನ್ ಅರ್ಥ ಮಾಡಿಕೊಂಡ ಅಶೋಕ್ ಅವನ ಮೇಲೆ ಯಾವುದೇ ಕೇಸ್ ಫೈಲ್ ಆಗದ ಹಾಗೆ ನೋಡಿಕೊಳ್ತಾನೆ. ಹಾಗೂ ಚಿತ್ರದ ಎಂಡ್ ಸೀನ್ ನಲ್ಲಿ ಬಸ್ ಸ್ಟಾಪ್ ಗೆ ಬಂದು ಆ ಹುಡುಗಿಯನ್ನ ಬಿಟ್ಟು ಹೋದ ನಿಜವಾದ ಕಿಡ್ನಾಪರ್ ಯಾರು ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ರಮೇಶ್ ಆ ಕಿಡ್ನಾಪರ್ ನ ಗಾಡಿಯನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದಾಗ ಒಂದು ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಆ ದಿನ ರಾತ್ರಿ ಅನು ರಮೇಶ್ ನ ಮನೆಯಿಂದ ತಪ್ಪಿಸಿಕೊಂಡು ಹೋಗ್ತಿದ್ದಾಗ ಇಬ್ಬರು ಮಂಗಳಮುಖಿಯರು ಆಕೆಯನ್ನ ಕರೆದುಕೊಂಡು ಹೋಗ್ತಿದ್ರಲ್ವಾ. ಆಗ ಅಲ್ಲಿಗೆ ಬಂದು ನಾನೇ ಅನ್ನೋಳ ತಾಯಿ ಅಂತ ಆಕೆಯನ್ನ ಕರೆದುಕೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ, ಅದು ಅಶೋಕ್ ನ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರುವ ಬಾಮ ಎಂಬ ಒಬ್ಬಳು ಮಹಿಳೆ. ಅದಕ್ಕೆ ಕಾರಣ ಏನಂದ್ರೆ ಅಶೋಕ್ ನ ಕಂಪನಿಯಲ್ಲೇ ಈ ಬಾಮನ ತಮ್ಮ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಕಂಪನಿಯ ಬಿಸ್ನೆಸ್ ನಲ್ಲಿ ಫ್ರಾಡ್ ಮಾಡಿದ ಅಂತ ಗೊತ್ತಾಗಿ ಅಶೋಕ್ ಎಲ್ಲರ ಮುಂದೆ ಅವನ ಕಪಾಳಕ್ಕೆ ಸರಿಯಾಗಿ ಹೊಡೆದು ಕೆಲಸದಿಂದ ತೆಗೆದು ಹಾಕಿರುತ್ತಾನೆ. ಅಂದಿನಿಂದ ಬಾಮ ಅಶೋಕ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಒಂದು ಚಾನ್ಸ್ ಗಾಗಿ ಕಾಯ್ತಿರ್ತಾಳೆ. ಹೀಗಿರುವಾಗ್ಲೇ ಸ್ವಲ್ಪ ಸಮಯದ ಮುಂಚೆ ರಸ್ತೆಯಲ್ಲಿ ಬರ್ತಿರುವಾಗ ಅಶೋಕ್ನ ಮಗಳು ಅನು ರಸ್ತೆಯಲ್ಲಿ ಇಬ್ಬರು ಮಂಗಳಮುಖಿ ಮಹಿಳೆಯರ ಬಳಿ ಇರೋದನ್ನ ನೋಡಿರ್ತಾಳೆ. ನಾನೇ ಈ ಹುಡುಗಿಯ ತಾಯಿ, ಇಷ್ಟೊತ್ತಿಂದ ಇವಳನ್ನೇ ಹುಡುಕ್ತಿದ್ದೆ ಅಂತ ನಾಟಕ ಮಾಡಿ ಆಕೆಯನ್ನ ಕರೆದುಕೊಂಡು ಹೋಗಿರ್ತಾಳೆ. ನಂತರ ಫೋನ್ ನಲ್ಲಿ ಗಂಡಸಿನ ರೀತಿ ಮಾತನಾಡಿ ಅಶೋಕ್ ಬಳಿ 1 ಕೋಟಿ ರೂಪಾಯಿ ದುಡ್ಡನ್ನ ಡಿಮ್ಯಾಂಡ್ ಮಾಡಿರ್ತಾಳೆ. ಈಗ ಪೊಲೀಸರು ಹೋಗಿ ಬಾಮಳನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಈಗ ಅಶೋಕ್ ಮಣಿಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಬಾಮ ಕಡೆಯಿಂದ ರಿಕವರ್ ಮಾಡಿದ್ದ ಆ 1 ಕೋಟಿ ರೂಪಾಯಿ ದುಡ್ಡನ್ನ ನೀನೆ ತೆಗೆದುಕೋ ಅಂತ ಹೇಳ್ತಾನೆ. ಅದಕ್ಕೆ ಮಣಿ ನಗುತ್ತಾ, ಸರ್, ಒಂದು ವೇಳೆ ನಾನು ಈ ದುಡ್ಡನ್ನ ತೆಗೆದುಕೊಂಡ್ರೆ ಜೀವನ ಪರ್ಯಂತ ನಾನು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದು ನಾನು ಪ್ರೀತಿ ಮಾಡ್ತಿರುವ ಹುಡುಗಿ ರೇಖಾಳನ್ನ ಬಿಡಿಸಿಕೊಳ್ಳೋದಕ್ಕೆ ಅಷ್ಟೇನೆ. ನನಗೆ ನಿಮ್ಮ ದುಡ್ಡು ಬೇಡ ಅಂತ ಹೇಳ್ತಾ ಬರುವಾಗ ಅನ್ನುಳನ್ನ ಹಗ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.